ನಾಳೆ ಮುಂಗಡ ಪತ್ರ ಕೇಂದ್ರ ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ಮತ್ತು ಕಲ್ಯಾಣ ಭಾಗದ ನಿರೀಕ್ಷೆಗಳಿವೆ. ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರು ಈಗಾಗಲೇ 8 ಬಜೆಟ್ಗಳನ್ನು ಮಂಡನೆ ಮಾಡಿದ್ದಾರೆ. 9ನೇ ಬಜೆಟ್ ಅನ್ನು ಮಂಡನೆ ಮಾಡೋರಿದ್ದಾರೆ. ಕರ್ನಾಟಕ ರಾಜ್ಯವು ಕೂಡ ಒಳಗೊಂಡಂತೆ ಇಡೀ ದೇಶ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಕನಸು ಭಾರತ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಬೇಕು, ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ಅನ್ನುವ ಸಂಕಲ್ಪ ಇವತ್ತು ನರೇಂದ್ರ ಮೋದಿಜಿಯವರದ್ದೇನಿದೆ. ಆ ದೃಷ್ಟಿಕೋನದಲ್ಲಿ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಒಂದು ಅಭಿವೃದ್ಧಿ ಪರ ದೇಶವನ್ನು ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಭಾರತ ಒಂದು ಜಗತ್ತಿನ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಬೇಕು. ಆ ರೀತಿ ಎಲ್ಲ ಕ್ಷೇತ್ರಗಳು ಕೂಡ ಮಾನ್ಯತೆನ ನೀಡ್ತಾರೆ. ಜೊತೆಗೆ ಇವತ್ತು ಶಿಕ್ಷಣ, ಆರೋಗ್ಯ, ಪ್ರವಾಸ ಎಲ್ಲ ಕ್ಷೇತ್ರಕ್ಕೂ ಕೂಡ ಒತ್ತನ್ನು ನೀಡುತ್ತಾರೆ. ಅದರಿಂದ ದೇಶಕ್ಕೂ ಕೂಡ ಒಳ್ಳೆಯದಾಗ್ತದೆ, ರಾಜ್ಯಕ್ಕೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋ ವಿಶ್ವಾಸ. ರಾಜ್ಯ ಸರ್ಕಾರದ ಭಾರತದ ಆರ್ಥಿಕ ಸ್ಥಿತಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗ ಆದಾಯ ಅನುಮಾನ ಬರ್ತದೆ ಸರ್. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆದ್ಯತೆ ನೀಡ್ತಾ ಇಲ್ಲ ಅನ್ನೋ ಕಾರಣ ಮತ್ತೆ ಕೇಳ್ತಾ ಇದೀವಿ. ಆರ್ಥಿಕ ಸ್ಥಿತಿ ಅಂದ್ರೆ ನಮ್ಮ ಕರ್ನಾಟಕ ಕಲ್ಯಾಣ ಕರ್ನಾಟಕ ಪರ್ಟಿಕ್ಯುಲರ್ ಕಲ್ಯಾಣ ಕರ್ನಾಟಕದ ಬಗ್ಗೆ ಮೊದಲು ಮಾತನಾಡಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಇದು ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದ ನಂತರದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ, ಎನ್ಡಿಎ ಸರ್ಕಾರ ಬಂದ ಮೇಲೆ ಕರ್ನಾಟಕ ರಾಜ್ಯಕ್ಕೂ ಕೂಡ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಮೂಲಭೂತ ಸೌಕರ್ಯ ಇರ್ಬೋದು, ರೈಲ್ವೆ ವಿಚಾರದಲ್ಲಿರ್ಬೋದು. ಆದರೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಯೋಜನೆಗಳು ಅದನ್ನ ಸರಿಯಾಗಿ ಜನರಿಗೆ ತಲುಪಿಸ್ತಾ ಇಲ್ಲ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಕಲ್ಯಾಣ ಕರ್ನಾಟಕವೂ ಒಳಗೊಂಡಂತೆ ರಾಜ್ಯದಲ್ಲಿ ಎಲ್ಲ ಅಭಿವೃದ್ಧಿ ನಡೀತಾ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಯಾವುದೇ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿಗೋಸ್ಕರ ಹಣವನ್ನು ಕೊಡ್ತಾ ಇಲ್ಲ. ಇದು ನಾನು ಹೇಳ್ತಾ ಇಲ್ಲ, ಆಡಳಿತ ಪಕ್ಷದ ಶಾಸಕರು ಕೂಡ ಮಾತನಾಡ್ತಾ ಇದ್ದಾರೆ. ಇವತ್ತು ಈ ಪ್ರಶ್ನೆ ನೀವು ಮುಖ್ಯಮಂತ್ರಿಗಳಿಗೆ, ಈ ಭಾಗದ ಸಚಿವರು ಕೇಳಬೇಕು. ಈ ಮಾತನ್ನು ನೋಡಿ, ನಮ್ಮ ರಾಜ್ಯಕ್ಕೆ ರೈಲ್ವೆ ವಿಚಾರದಲ್ಲಿ ನ್ಯಾಯ ಕೊಡ್ತಕ್ಕಂಥ ಕೆಲಸ ಆಗಿದೆ ಅಂದ್ರೆ ಬಿಜೆಪಿ ಸರ್ಕಾರ ಬಂದ್ಮೇಲೆ, ಮೋದಿ ಅವರು ಬಂದ್ಮೇಲೆ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಏನಾಗಬೇಕು ಅದು ರೈಲ್ವೆ ಡಿವಿಷನ್ ಅನೌನ್ಸ್ ಆಗಿದ್ದು ಮಾಡಿಲ್ಲ ಸರ್. ಪ್ರಶ್ನೆ ಬರೋಣ, ಮುಂದಿನ ಆಗಿಲ್ಲ ಸರ್. ಪ್ರಶ್ನೆ ಬನ್ನಿ ಅಂದ್ರೆ ಸರ್, ಈಗ ಯತ್ನಾಳ್ ಅವರು ಬರೀ ಎಲ್ಲಾ ಕಡೆ ಹೊಗಳ ಭಟ್ರನ್ನ ನೇಮಕ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಇದ್ರ ಬಗ್ಗೆ ಅನ್ಸರ್ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಜವಾಬ್ದಾರಿಯ ಅರಿವು ನನಗಿದೆ, ನನ್ನ ಕರ್ತವ್ಯದ ಅರಿವು ಕೂಡ ನನಗಿದೆ. ಯಾರನ್ನ ಆಯ್ಕೆ ಮಾಡಬೇಕು, ಯಾರ ಸಲಹೆಯನ್ನ ಪಡೆದುಕೊಂಡು ಆಯ್ಕೆ ಮಾಡ್ಕೋಬೇಕು ಅನ್ನೋ ವ್ಯವಧಾನ ನನಗೂ ಕೂಡ ಇದೆ. ಎಲ್ಲ ಹಿರಿಯರಲ್ಲಿ ಇನ್ನೂ ಕೂಡ ಹೊಸ ನನ್ನ, ಯಾಕಂದ್ರೆ ಚುನಾವಣಾ ಪ್ರಕ್ರಿಯೆ ನಡೀತಾ ಇದೆ. ಮಂಡಲ ಅಧ್ಯಕ್ಷರಾಗಿದೆ, ಜಿಲ್ಲಾಧ್ಯಕ್ಷಗಳು ಕೂಡ ಈಗ ಆಗಿದೆ. ತದನಂತರ ರಾಜ್ಯ ಅಧ್ಯಕ್ಷ, ತದನಂತರದಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಚುನಾವಣೆ ಕೂಡ ನಡೀತಾ ಇದೆ. ಸೊ ಹಾಗಾಗಿ ಚುನಾವಣೆಗಳು ಪ್ರಕ್ರಿಯೆ ಮುಗಿದ ನಂತರದಲ್ಲಿ ಹೊಸ ತಂಡ ಹೇಗಿರಬೇಕು, ಯಾರ ಸಲಹೆನ ಪಡೆದುಕೊಂಡು ಮಾಡಬೇಕು, ಅದು ಮುಂದಿನ ದಿನದಲ್ಲಿ ಆಗ್ತದೆ. ಈಗ ಭಿನ್ನಮತ ಶಮನ ಮಾಡಕ್ಕೆ ಮತ್ತೆ ಹೈಕಮಾಂಡ್ ಹತ್ರ ಏನು ಹೋಗ್ತಾ ಇದ್ದಾರೆ ಸರ್ ತಾವು? ಈಗ ನಮ್ಮ ಮುಂದೆ ಇರತಕ್ಕಂಥ ಆದ್ಯತೆ ಏನಪ್ಪಾ ಅಂತ ಹೇಳಿದ್ರೆ, ಜಿಲ್ಲಾಧ್ಯಕ್ಷ ಚುನಾವಣೆ ಮುಗಿದಿದೆ. ಈಗಾಗಲೇ 25 ಜಿಲ್ಲೆಗಳಿಗೆ ಈಗಾಗಲೇ ಜಿಲ್ಲಾಧ್ಯಕ್ಷರ ನೇಮಕಾತಿ ಆಗಿದೆ. ರಾಜ್ಯ ಅಧ್ಯಕ್ಷರ ಚುನಾವಣೆ ಆಗಬೇಕು ಅಂತ ಹೇಳಿದ್ರೆ 39 ಸಂಘಟನಾತ್ಮಕ ಜಿಲ್ಲೆಗಳೇನಿದೆ ನಮ್ಮ ರಾಜ್ಯದಲ್ಲಿ, ಆ 39ರಲ್ಲಿ 50% ಆಗಬೇಕಾದ್ರೆ 19 ಜಿಲ್ಲೆಗಳು ಆಗಬೇಕು. ಅಂದ್ರೆ 25 ಜಿಲ್ಲೆಗಳು ಆಗಿದೆ. ಹಾಗಾಗಿ ಮುಂದಿನ ಪ್ರಕ್ರಿಯೆ ಏನಪ್ಪಾ ಅಂತ ಹೇಳಿದ್ರೆ ರಾಜ್ಯ ಅಧ್ಯಕ್ಷರ ಚುನಾವಣೆ. ಇದಕ್ಕೆ ಕೇಂದ್ರದ ಸಚಿವರಾಗಿರುವಂತ ಗೌರವಾನ್ವಿತ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಈಗಾಗಲೇ ನೇಮಕ ಮಾಡಿದ್ದಾರೆ. ಸದ್ಯದರಲ್ಲೇ ಅವರು ಬರ್ತಾರೆ. ಮುಂದೆ ರಾಜ್ಯದ ಅಧ್ಯಕ್ಷರು ಯಾರಾಗಬೇಕು, ಅದಕ್ಕೆ ಯಾವ ರೀತಿ ಪ್ರಕ್ರಿಯೆ ಇರುತ್ತೆ ಎಲ್ಲವನ್ನೂ ಕೂಡ ತಿಳಿಸ್ಕೊಡ್ತಾರೆ. ರಾಜ್ಯಾಧ್ಯಕ್ಷರು ತಾವು ಮತ್ತೆ ಮುಂದುವರಿತೀರಾ, ಪುನರಾಯ್ಕೆ ಬಯಸ್ಕೊಳ್ತೀರಾ? ಕಳೆದ 1 ವರ್ಷಗಳಿಂದ ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ದೇನೆ, ಪಕ್ಷ ಸಂಘಟನೆ ಕೆಲಸ ಮಾಡಿದ್ದೇನೆ.
ಕಾರ್ಯಕರ್ತರಿಗೆ ಹುರಿದುಂಬಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟಗಳನ್ನು ಕೂಡ ಮಾಡ್ಕೊಂಡು ಬಂದಿದ್ದೇವೆ. ಇದರ ಪರಿಣಾಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರು. ಮೈಸೂರಿನ ಮೂಡ ಹಗರಣ ಏನು ಪಾದಯಾತ್ರೆ ಮಾಡಿದ್ದೇವೆ ಬಿಜೆಪಿ ಮತ್ತು ಜೆಡಿಎಸ್. ಇದರ ಪರಿಣಾಮ ಹೊತ್ತು ಇಡಿನೂ ಕೂಡ ನೋಟಿಸ್ ಕೊಟ್ಟಿದೆ. ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲೂ ಕೂಡ ಬಹಳ ಗಂಭೀರವಾಗಿರ್ತಕ್ಕಂಥ ಒಂದು ಅಬ್ಸರ್ವೇಷನ್ಸ್ ಕೂಡ ಮಾಡಿದೆ. ಹಾಗಾಗಿ ಯಾವ ರೀತಿ ಬೆಳವಣಿಗೆಗಳು ಆಗ್ತದೆ ನೀವು ಕೂಡ ಕಾದು ನೋಡಿ. ಮೂಡ ಕೇಸನ್ನ ಸಿಬಿಐ ಕೊಡಬೇಕಂತ ಒತ್ತಾಯ ಮಾಡ್ತಾರೆ. ಮತ್ತೆ ನಾನಲ್ಲ ಈಗಾಗಲೇ ಹೈಕೋರ್ಟ್ ಅಲ್ಲಿ ಅದ್ರ ಬಗ್ಗೆ ವಾದಗಳು ನಡೀತಾ ಇದೆ. ಏನಾಗ್ತದೆ ಕಾದು ನೋಡೋಣ. ಸರಿ, ಪದೇ ಪದೇ ಭಿನ್ನಮತಗಳಾಗ್ತದೆ. ಶಮನಕ್ಕೆ ಪ್ರಯತ್ನಗಳು ಏನ್ ಮಾಡಿದ್ರಿ ನಿಮ್ಮಿಂದ 1.5 ವರ್ಷ ಇದುವರೆಗೆ? ಈ ಪ್ರಶ್ನೆ ಸಾಕಷ್ಟು ಕಾರ್ಯಕರ್ತರು ಕೂಡ ಇರ್ತಕ್ಕಂಥದ್ದು ಸತ್ಯ. ರಾಜ್ಯದ ಅಧ್ಯಕ್ಷರ ಚುನಾವಣೆ ಆದ ನಂತರದಲ್ಲಿ ಬಹುತೇಕ ಎಲ್ಲಾ ಸಮಸ್ಯೆಗಳು ಕೂಡ ಉತ್ತರ ಸಿಗ್ತದೆ. ಈ ಸಮಸ್ಯೆಗಳಿಗೆ ಉತ್ತರನೂ ಕೂಡ ಸಿಗ್ತದೆ. ಯಾರಿಗೆ ಏನ್ ಸಮಾಧಾನ ಆಗಬೇಕು ಅದು ಕೂಡ ಆಗ್ತದೆ. ಈಗ ಬಿಜೆಪಿ ಅಂದ್ರೆ 6th ಪಕ್ಷ, ಆದ್ರೆ ನಿನ್ನೆ ನೋಡಿದ್ರೆ ಶಾಸಕರ ಮನೆ ಮುಂದೆ ಪ್ರತಿಭಟನೆ ಆಗಿದೆ. ಅಂದ್ರೆ ನಮ್ಮ ಸಮುದಾಯಕ್ಕೆ ಅಧ್ಯಕ್ಷ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ. ಹಾಗಾಗಿ ಅದನ್ನ ಯಾವ ತರ ಬಗೆಹರಿಸ್ತಾರೆ ನೀವು? ಎಲ್ಲಾ ಸಮಾಜ ಎಲ್ಲ ವರ್ಗದ ಜನರನ್ನ ಕೂಡಿಸ್ಕೊಂಡು ಸಂಘಟನೆ ಕಟ್ಟಬೇಕಾಗ್ತದೆ. ಯಾವುದೋ 2-3 ಸಮಾಜಗಳನ್ನ ಇಟ್ಕೊಂಡು ಪಕ್ಷದ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ಸಮಾಜಗಳು ಕೂಡ ಜವಾಬ್ದಾರಿನ ಕೊಡಬೇಕಾಗ್ತದೆ. ಆಗಿರೋದು ಕೇವಲ 25 ಜಿಲ್ಲೆಗಳು ಮಾತ್ರ. ಇನ್ನೂ ಕೂಡ 12 ಜಿಲ್ಲೆಗಳು ನಾವು ಇನ್ನೂ ಕೂಡ ಅಧ್ಯಕ್ಷರ ಒಂದು ನೇಮಕಾತಿ ಆಗಬೇಕಾಗಿದೆ. ಆ ಪ್ರಕ್ರಿಯೆ ನಡೀತಾ ಇದೆ. ಎಲ್ಲಾ ಸಮಾಜಗಳು ಕೂಡ ನ್ಯಾಯವನ್ನು ಕೊಡ್ತಾರೆ. ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ನಡೀತಾರೆ, ಡಿಲೇ ಮಾಡ್ತಾ ಇದೆ ಉದ್ದೇಶಪೂರ್ವಕವಾಗಿ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೀತಾ ಇಲ್ಲ ಸರ್, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ. ಈಗಾಗಲೇ ಹಲವಾರು ಬಾರಿ ಚರ್ಚೆ ನಡೆದಿದೆ. ಮಾರ್ಚ್ ನಂತರದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ನಡೆಸ್ತಾರೆ ಅನ್ನುವ ಚರ್ಚೆಗಳು ನಡೀತಾ ಇದೆ. ನಾವು ಕೂಡ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಹಿಂದೆ ಈಗಾಗಲೇ ಸಾಕಷ್ಟು ಅನ್ಯಾಯ ಆಗಿದೆ. ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಆಗದೇನೆ ಸಾಕಷ್ಟು ಅನ್ಯಾಯ ಆಗಿದೆ. ಅತಿ ಶೀಘ್ರದಲ್ಲಿ ಚುನಾವಣೆ ನಡೆಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆಗ್ರಹವನ್ನು ಮಾಡ್ತಾರೆ. ಈಗ ತಾವು ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ರಿ, ಅಂದ್ರೆ ಈ ಸಮ್ಮೇಳನ ಉತ್ಸವ ನಡೆಯೋದಕ್ಕೆ ರಾಜ್ಯ ಸರ್ಕಾರ ಷಡ್ಯಂತ್ರ ಮಾಡಿದೆ. ಯಾವ ರೀತಿ ಅಂತ ಬಿಡಿಸಿ ಹೇಳ್ಬೋದಾ? ರಾಜ್ಯ ಸರ್ಕಾರ ಅಂತ ಹೇಳಿಲ್ಲ, ಯಾರು ಷಡ್ಯಂತ್ರ ಮಾಡಿದಾರೆ ಅವ್ರಿಗೆ ಅನ್ವಯಿಸ್ತದೆ. ನನ್ನ ಬಾಯಲ್ಲಿ ರಾಜ್ಯ ಸರ್ಕಾರ ಅಂತ ಮಾಡಿ ಬಂದಿಲ್ಲ. ಇಷ್ಟೊಳ್ಳೆ ಕಾರ್ಯಕ್ರಮ ಯಶಸ್ವಿ ಆಗಬಾರದು ಅನ್ನೋ ಕೆಲವು ದುರುದ್ದೇಶ ಕೂಡಿರ್ತಕ್ಕಂಥ ಒಂದು ಷಡ್ಯಂತ್ರ ನಡೆದಿದೆ ಅನ್ನೋದ್ರ ಬಗ್ಗೆ 2 ಮಾತಿಲ್ಲ. ಅದ್ರ ಬಗ್ಗೆ ನಾನು ಕೂಡ ಮಾಹಿತಿಗಳು ಬರ್ತಾ ಇದೆ. ನಾನು ಕೂಡ ತಿಳ್ಕೊಂಡು ಮಾತಾಡ್ತೇನೆ. ಧನ್ಯವಾದ. ಥ್ಯಾಂಕ್ ಯು.